ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮೊದಲಿಗೆ ಬೆಳಗಿನ ಹೆಡ್ಲೈನ್. ಶತಮಾನದ ದೀರ್ಘ ಖಗ್ರಾಸ ಚಂದ್ರಗ್ರಹಣ ಸಂಪೂರ್ಣವಾದ ಬಳಿಕ ರಾಜ್ಯದ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಮಂಗಳೂರಿನ ಕದ್ರಿ ದೇವಸ್ಥಾನ ಸೇರಿದಂತೆ ಚಾಮುಂಡಿ ಬೆಟ್ಟ, ಉಡುಪಿಯ ಶ್ರೀಕೃಷ್ಣ ಮಠ, ಅದೇ ರೀತಿಯಾಗಿ ರಾಜ್ಯದ ವಿವಿಧ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಪೂಜೆ ಸಲ್ಲಿಸಲಾಯಿತು. ವಿಶೇಷವಾದಂತಹ ಪೂಜೆಗೂ ಕೂಡ ಮುಂಚೆ ದೇವಸ್ಥಾನವನ್ನು ಶುಚಿಗೊಳಿಸಲಾಯಿತು. ಇನ್ನು ಗ್ರಹಣದ ಬಳಿಕ ಭಕ್ತರು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ರು. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನೂಕು ನುಗ್ಗಲು ಪರಿಸ್ಥಿತಿ ಇದೆ. ಇನ್ನು ಗ್ರಹಣ ಹಿನ್ನೆಲೆ ಹಾಸನದಲ್ಲಿ ಯಾವ ಗರ್ಭಿಣಿಯರು ಕೂಡ ಡೆಲಿವರಿ ಮಾಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಸುಮಾರು 100 ಹಾಸಿಗೆಯುಳ್ಳ ಆಸ್ಪತ್ರೆ ಗರ್ಭಿಣಿಯರು ಇಲ್ಲದೆ ಬಿಕ್ಕವನ್ನಿಸ್ತಿದೆ. ಖಗ್ರಾಸ ಚಂದ್ರಗ್ರಹಣದ ನಂತರ ಇವತ್ತು ರಾಜ್ಯದ ವಿವಿಧ ದೇವಸ್ಥಾನಗಳಲ್ಲಿ ಈಗಾಗಲೇ ಶುದ್ಧೀಕರಣದ ಕೆಲಸ ಆಲ್ಮೋಸ್ಟ್ ಮುಗಿದಿದೆ. ಈಗ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇವತ್ತು ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಕೆಲವೊಂದು ಕಡೆ ಒಂದು ಕ್ಯೂ ಜಾಸ್ತಿ ಆಗಿದೆ ಅಂತ ಹೇಳಬೇಕು. ನುಗ್ಗಲು ಕೂಡ ಆಗ್ತಾ ಇದೆ. ಗ್ರಹಣದ ದೋಷ ಏನಿದೆ ಅದರಿಂದ ಪರಿಹಾರ ಆಗಬೇಕು. ಇವತ್ತಿನ ಬೆಳಗ್ಗೆ, ಗ್ರಹಣದ ನಂತರದ ದಿನದ ಬೆಳಗ್ಗೆ ದೇವರ ದರ್ಶನವನ್ನು ಪಡೆದರೆ, ಪೂಜೆಯನ್ನು ಮಾಡಿದ್ರೆ ಆ ಒಂದು ಗ್ರಹಣದ ದೋಷ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಬಹುತೇಕ ಭಕ್ತರಲ್ಲಿದೆ. ಹಾಗಾಗಿ ಇವತ್ತು ಬಹುತೇಕ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈಗ ಹೋಮ ಹವನ ಕೂಡ ಆಗುತ್ತೆ. ಇವತ್ತು ವಿಶೇಷವಾದಂತಹ ಪೂಜೆ ಕೂಡ ಆಗುತ್ತೆ. ಸದ್ಯಕ್ಕೆ ಕದ್ರಿ ದೇವಸ್ಥಾನ ಮಂಗಳೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಕದ್ರಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಬಂದು ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬೆಳಗ್ಗೆ ಗ್ರಹಣದ ನಂತರದ ಒಂದು ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಮುರುಘಾಮಠದಲ್ಲಿ ಚಂದ್ರಗ್ರಹಣದ ದಿನವೇ ಮದುವೆ ನಡೆಸಲಾಯಿತು. ಮುರುಘಾಮಠದ ಅಲಮಪ್ರಭು ಸಂಶೋಧನಾ ಕೇಂದ್ರದಲ್ಲಿ ಗ್ರಹಣದ ಬಗ್ಗೆ ಇರುವಂತಹ ಮೌಢ್ಯತೆಯನ್ನು ಹೋಗಲಾಡಿಸುವುದಕ್ಕೆ ವಿವಾಹ ಕಾರ್ಯಕ್ರಮ ನಡೆಸಲಾಯಿತು. ಇದರೊಂದಿಗೆ 7 ವಟುಗಳಿಗೆ ಲಿಂಗ ದೀಕ್ಷೆ ಸಹ ನೀಡಲಾಯಿತು. ನವವಧುವರರಿಗೆ ವಿಭೂತಿ, ರುದ್ರಾಕ್ಷಿ ಧಾರಣೆ ಮಾಡಿ ಬಸವಾದಿ ಶರಣರ ಪರಂಪರೆಯಂತೆ ವಿವಾಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜೀವನಕ್ಕೆ ಅಡಿಗಿರುತ್ತಲಿರುವ ನಿಮಗೆ ಶುಭವಾಗಲಿ. ಶುಭವಾಗಲಿ, ನಿಮಗೆ ಶುಭವಾಗಲಿ, ಶುಭವಾಗಲಿ, ನಿಮಗೆ ಶುಭವಾಗಲಿ. ಎಸ್, ನಾವು ಸೆಲ್ಫಿ ವಿತ್ ರಕ್ತಚಂದ್ರ ಅನ್ನೋ ಒಂದು ವಿಚಾರವನ್ನು ಹೇಳಿದ್ವಿ. ನೀವು ಕೂಡ ಸೆಲ್ಫಿಯನ್ನು ತೆಗೆದುಕೊಂಡು ನಮಗೆ ವಾಟ್ಸ್ಆ್ಯಪ್ ಮಾಡ್ಬೋದು ಅಂತ. ಈಗ ಹಾವೇರಿಯಿಂದ ಲಕ್ಷ್ಮಿ ಅವರು ಈ ಒಂದು ಫೋಟೋನ ಕಳಿಸಿದ್ದಾರೆ. ನಿನ್ನೆ ರಾತ್ರಿ ಈ ರೀತಿಯಾಗಿ ಅವರ ಒಂದು ಊರಲ್ಲಿ ಹಾವೇರಿಯಲ್ಲಿ ಈ ರೀತಿ ಕಂಡು ಬಂತು ಅಂತ. ಸೊ ಅವರು ನಮಗೆ ಈ ಫೋಟೋನ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸಿದ್ವಿ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಸೊ ನೀವೇನಾದರೂ ಟಿವಿ ನೋಡ್ತಾ ಇದ್ದರೆ ಈಗ ನಿಮ್ಮ ಫೋಟೋ ಟಿವಿ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ಸೆಲ್ಫಿ ವಿತ್ ರಕ್ತಚಂದ್ರ. ಈಗಾಗಲೇ ಮಂಗಳೂರು ಮತ್ತು ಕೋಟಾದಿಂದ ಕೂಡ ಫೋಟೋಗಳು ಬಂದಿತ್ತು. ಲಕ್ಷ್ಮಿ ಅನ್ನೋರು ಹಾವೇರಿಯಿಂದ ಸೆಲ್ಫಿ ವಿತ್ ನಿನ್ನೆ ಒಂದು ಸ್ಪೆಷಲ್ ರೆಡ್ ಮೂನ್ ಜೊತೆ ಒಂದು ಸೆಲ್ಫಿಯನ್ನು ತೆಗೆದುಕೊಂಡು ಅವ್ರ ಜೊತೆ ಅವರ ಫ್ರೆಂಡ್ ಕೂಡ ಇದ್ದಾರೆ ಅಂತ ಕಾಣಿಸುತ್ತೆ ಫೋಟೋಲಿ. ಸೊ ಇಬ್ಬರು ಕೂಡ ಒಂದು ಫೋಟೋವನ್ನು ತೆಗೆದು ಸೆಲ್ಫಿಯನ್ನು ತೆಗೆದು ನಮಗೆ ಕಳಿಸಿದ್ದಾರೆ. ಲಕ್ಷ್ಮಿ ಹಾವೇರಿಯಿಂದ.
ಎಸ್, ಇವತ್ತಿನ ಒಂದು ಚಂದ್ರಗ್ರಹಣದ ನಂತರ ಯಾವ ರೀತಿಯಾಗಿ ಪೂಜೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಆಂಜನೇಯ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್ನಿಂದ ಲೋಕೇಶ್ ಜೊತೆಗೆ ಗವಿಗಂಗಾಧರ ದೇವಸ್ಥಾನದಿಂದ ಸೌಮ್ಯ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ಲೋಕೇಶ್ ಅವ್ರನ್ನ ಕೇಳೋದಾದ್ರೆ, ಲೋಕೇಶ್, ಈಗ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಿದೆ ಅಂತ ಈಗ ಆಂಜನೇಯ ದೇವಸ್ಥಾನದಲ್ಲಿ, ಜೊತೆಗೆ ಶುದ್ಧೀಕರಣ ಕೆಲಸ ಎಷ್ಟೊತ್ತಿಗೆ ಮುಗೀತು ಅಲ್ಲಿ? ಅವಿನಾಶ್, ಏನೊಂದು ಇವತ್ತು ಮುಂಜಾನೆ 6 ಗಂಟೆಯಿಂದನೇ ಒಂದು ಮಹಾಲಕ್ಷ್ಮಿ ಲೇಔಟ್ನ ಪ್ರಸನ್ನ ಆಂಜನೇಯ ದೇವಸ್ಥಾನದಲ್ಲಿ ಶುದ್ಧೀಕರಣದ ಕೆಲಸ ನಡೀತಿದೆ. ಮತ್ತೆ ಏನು ಒಂದು ಗ್ರಹಣದ ನಂತರದ ದಿನ ಆಗಿರೋದ್ರಿಂದ ಇಲ್ಲಿ ಕೂಡ ಸಾಕಷ್ಟು ವಿಶೇಷ ಪೂಜೆಗಳಿದ್ದಾವೆ. ಮತ್ತೆ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಅವರ ರಾಶಿ ಬಲಕ್ಕೆ ಯಾವ ರೀತಿಯ ಒಂದು ಕಂಟಕಗಳಿತ್ತು ಅದನ್ನ ಪರಿಹಾರ ಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಪೂಜೆಗಳಿಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಬೆಳಗಿನಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಬರ್ತಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಮಹಾಲಕ್ಷ್ಮಿ ಲೇಔಟ್ ಅಂತಂದ್ರೆ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ ಕೂಡ. ಈ ಒಂದು ಪ್ರಸನ್ನ ಆಂಜನೇಯ ದೇವಸ್ಥಾನ ಅಂದ್ರೆ ಶನಿವಾರದ ದಿನ ಸಾಕಷ್ಟು ವಿಶೇಷ ಪೂಜೆಗಳು ಕೂಡ ಇಲ್ಲಿ ನಡೀತವೆ. ಆ ಒಂದು ನಿಟ್ಟಿನಲ್ಲಿ ಶನಿವಾರ ಜೊತೆಗೆ ಗ್ರಹಣದ ನಂತರದ ದಿನ ಆಗಿರೋದ್ರಿಂದ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಬರ್ತಿದ್ದಾರೆ. ಇಲ್ಲಿ ನವಗ್ರಹ ಪೂಜೆ ಮಾಡ್ತಿದ್ದಾರೆ, ಮತ್ತೆ ತುಳಸಿ ಕಟ್ಟೆ ಪೂಜೆ ಮಾಡೋದು ನಿಟ್ಟಿನಲ್ಲಿ, ಮತ್ತೆ ಜೊತೆಗೆ ಸಾಷ್ಟಾಂಗ ನಮಸ್ಕಾರಗಳು ಮತ್ತೆ ಇಲ್ಲಿ ಮಂತ್ರ ಪಠಣ ಮಾಡುವ ಮೂಲಕ ಇವರ ಒಂದು ಭಕ್ತಿಗಳು ಮತ್ತೆ ಸೇವೆಗಳು ಮಾಡ್ತಿದ್ದಾರೆ. ಅವಿನಾಶ್, ಜೊತೆಗೆ ಏನು ಒಂದು ಗ್ರಹಣದ ನಂತರದ ದಿನದ ಒಂದು ಕಾರ್ಯಕ್ರಮಗಳನ್ನು ಹೇಳೋದಾದ್ರೆ ಸುಮಾರು 6 ಗಂಟೆಗೆ ಶುರುವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಶುದ್ಧೀಕರಣ ಈಗ ಇನ್ನಾದ್ರೂ ಕೂಡ ಮುಂದುವರಿತಿದೆ. ಯಾಕಂದ್ರೆ ಎಲ್ಲಾ ಒಂದು ದೇವಸ್ಥಾನದ ಗರ್ಭಗುಡಿ ಆಗಿರ್ಬೋದು, ಗರ್ಭಗುಡಿಯಿಂದ ಹಿಡಿದು ಹೊರಾಂಗಣ ಏನೆಲ್ಲ ಇದೆ, ಆವರಣ ಏನಿದೆ, ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತ ಒಂದು ಕೆಲಸ ನಡೆಯುತ್ತೆ. ನಂತರದ ಸಮಯದಲ್ಲಿ 8 ಗಂಟೆಯ ನಂತರ ಇಲ್ಲಿ ವಿಶೇಷ ಪೂಜೆಗಳು ನಡೀತಿವೆ. ಈಗಾಗಲೇ ಒಂದು ಪೂಜೆಗಳು ಆರಂಭವಾಗಿದೆ. ಅವಿನಾಶ್, ಓಕೆ ಲೋಕೇಶ್, ಈಗ ಸೌಮ್ಯ ಇದ್ದಾರೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿ. ಸೌಮ್ಯ, ಈಗ ಹಿಂದೆ ನೋಡಿದಾಗ 7 ಗಂಟೆಗೆ ಇನ್ನೂ ಕೂಡ ಓಪನ್ ಆಗಿರ್ಲಿಲ್ಲ ಗೇಟ್. ಈಗ ಗೇಟ್ ಓಪನ್ ಆಗಿದೆಯಾ? ಜೊತೆಗೆ ಭಕ್ತರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಅಲ್ಲಿ ದೇವಸ್ಥಾನದ ಹತ್ರ? ಹೌದು ಅವಿನಾಶ್, ಸುಮಾರು 7:30 ವೇಳೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಗೇಟ್ಗಳನ್ನು ಭಕ್ತರಿಗೋಸ್ಕರ ತೆರೆಯಲಾಯಿತು. ಒಳಗಡೆ ನಡೀತಾ ಇದ್ದಂತಹ ಶುದ್ಧೀಕರಣ ಕೆಲಸ ಸಂಪೂರ್ಣವಾಗಿದೆ. ಶುದ್ಧೀಕರಣ ಮುಗಿದ ನಂತರವೇ ಕೂಡಲೇ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಏನು ನಿನ್ನೆ ಇತ್ತು, ಆ ಒಂದು ಗ್ರಹಣ ದೋಷ ಪರಿಹಾರಕ್ಕೋಸ್ಕರ ವಿಶೇಷ ಪೂಜೆಗಳನ್ನು ಆಗ್ಲೇ ಆರಂಭಿಸಲಾಗಿದೆ. ಇಲ್ಲಾಗ್ಲೇ ಹೋಮ ಹವನಗಳಿಗೋಸ್ಕರ ಮಾಡ್ಕೊಂಡಿರುವಂತಹ ತಯಾರಿ ಜೊತೆಗೆ ಹೋಮಗಳು ಕೂಡ ಈಗಾಗಲೇ ಶುರುವಾಗಿದೆ. ಕೇತು ಸಹಿತ ಚಂದ್ರ ಶಾಂತಿ ಹೋಮವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಇದರ ಜೊತೆನಲ್ಲಿ ಇವತ್ತು ನಡೆಯುವಂತಹ ಎಲ್ಲ ವಿಶೇಷ ಪೂಜೆಗಳು ಕೂಡ ಗ್ರಹಣದ ಹಿನ್ನೆಲೆ ಇರುವಂತದ್ದು. ಆ ಒಂದು ಕಾರಣದಿಂದ ಇಲ್ಲಿ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು ತಮ್ಮ ಶಿಷ್ಯವೃಂದದ ಜೊತೆ ಈ ಒಂದು ವಿಶೇಷ ಹೋಮವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಸುಮಾರು 9 ಗಂಟೆಯ ವೇಳೆಗೆ ಈ ಒಂದು ಹೋಮದ ಒಂದು ಪೂರ್ಣಾಹುತಿಯನ್ನ ಕೂಡ ಮಾಡಲಿದ್ದಾರೆ. ಸೊ ಈ ಒಂದು ಪೂಜೆ ಪುನಸ್ಕಾರಗಳು ಇವತ್ತು ಏನೇನು ವಿಶೇಷವಾಗಿದೆ ಅದ್ರ ಬಗ್ಗೆ ಅವರ ಹತ್ರನೇ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗುರುಜಿ, ಈ ಒಂದು ಗ್ರಹಣ ನಂತರ ಆಗುವಂತಹ ಪೂಜೆಗಳು ಏನೇನಿದೆ ಮತ್ತು ಯಾವ್ಯಾವ ದೋಷಗಳಿಗೆಲ್ಲ ಈ ಒಂದು ಹೋಮದಲ್ಲಿ ಭಾಗವಹಿಸೋದು ಮುಖ್ಯ ಆಗುತ್ತೆ? ಇವತ್ತು ವಿಶೇಷವಾಗಿ ನಿನ್ನೆ ರಾತ್ರಿ 4:54 ಗ್ರಹಣದ ಮೋಕ್ಷ ಕಾಲ ಆಗಿದೆ. ತದನಂತರವಾಗಿ ನಾವು ಸ್ವಾಮಿಯನ್ನ ಶುದ್ಧಿ ಮಾಡಿ ದರ್ಭಾಬಂಧನದಲ್ಲಿ ಇಟ್ಟಿದ್ವಿ. ದರ್ಭಾಬಂಧನದಿಂದ ವಿಮುಕ್ತಿ ಮಾಡಿ ಸ್ವಾಮಿಗೆ ಕ್ಷೀರಧಾರೆ ಅಭಿಷೇಕ ಆಗ್ತಾ ಇದೆ. ಆ ಕ್ಷೀರಧಾರೆ ಅಭಿಷೇಕದ ಕಾಲದಲ್ಲಿ ನಾವಿಲ್ಲಿ ಯಜ್ಞವನ್ನು ಆರಂಭ ಮಾಡ್ತಾ ಇದ್ದೀವಿ. ಆದಿತ್ಯಾದಿ ನವಗ್ರಹಗಳು, ಸದ್ಯೋಜಾತಾದಿ ಪಂಚಬ್ರಹ್ಮ ಮೂರ್ತಿಗಳಿಗೆ ನಾವು ಇಲ್ಲಿ ಯಜ್ಞವನ್ನು ಮಾಡಿ ತದನಂತರ ಈ ಕಲಶವನ್ನೆಲ್ಲ ತಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಮತ್ತೆ ಕೇತುವಿಗೆ ಚಂದ್ರನಿಗೆ ವಿಶೇಷವಾಗಿ ಅಭಿಷೇಕ ಮಾಡುವಂಥ ಒಂದು ವೈಶಿಷ್ಟ್ಯತೆ ಇದೆ. ಈ ಹೋಮದ ಪೂರ್ಣಾಹುತಿ ನಂತರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ತದನಂತರ ಮಹಾಭಿಷೇಕವನ್ನು ಕೂಡ ಮಾಡಿ ವಿಶೇಷವಾಗಿ ಅಲಂಕಾರ ಮಾಡಿ ಎಲ್ಲಾ ಭಕ್ತಾದಿಗಳು ಕ್ಷೇಮವನ್ನು ಕೋರುವುದು. ಅಸ್ಮದ್ ರಾಷ್ಟ್ರಪಾಲಕಾನಾಂ ಆಸ್ತಿಕ ಭಕ್ತ ಮಹಾಜನಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಈ ಮಂತ್ರ ಪಠನೆಯಿಂದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಎಲ್ಲರೂ ಕ್ಷೇಮವಾಗಿರಲಿ ಅನ್ನೋ ಉದ್ದೇಶದಿಂದ ಈ ಯಜ್ಞವನ್ನು ಮಾಡ್ತಾ ಇದ್ದೀವಿ. ಇವತ್ತು ಇಡೀ ಇಲ್ಲಿ ಪೂಜೆ ನಡೀತಾನೆ ಇರುತ್ತಾ? ಎಷ್ಟು ಗಂಟೆವರೆಗೆ ನಡೆಯುತ್ತೆ? ಇದು 10 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ 12:15 ಗಂಟೆಗೆ ನಿತ್ಯದಂತೆ ಸ್ವಾಮಿಯ ದೇವಸ್ಥಾನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಕಡೆ ಈ ಒಂದು ಹೋಮ ಹವನಾದಿಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ದೇವರಿಗೆ ಅಭಿಷೇಕಗಳು ಪೂಜೆಗಳು ಕೂಡ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ದಾರೆ, ಪೂಜೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗ್ರಹಣ ದೋಷ ಮುಗಿದ ನಂತರ ದೇವಸ್ಥಾನಕ್ಕೆ ಬಂದು ಶಿವನ ದರ್ಶನವನ್ನು ಪಡ್ಕೊಂಡ್ರೆ ತಮ್ಮ ಎಲ್ಲಾ ದೋಷಗಳು ನಿವಾರಣೆ ಆಗುವಂತಹ ಒಂದು ನಂಬಿಕೆ ಭಕ್ತರಲ್ಲಿ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸೌಮ್ಯ. ಸೆಲ್ಫಿ ವಿತ್ ರಕ್ತಚಂದ್ರ ಒಂದು ವಿಚಾರವನ್ನು ಹೇಳಿದ್ವಿ, ನೀವು ಕೂಡ ಫೋಟೋನ ಕಳಿಸಬಹುದು ಅಂತ. ನೆನ್ನೆ ಅದಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ, ಸಾಕಷ್ಟು ಜನ ನೆನ್ನೆ ಫೋಟೋ ತಗೊಂಡವರು. ಈಗ ಕಾವ್ಯ ಅನ್ನೋರು ಬೆಂಗಳೂರಿನಿಂದ ಒಂದು ಫೋಟೋನ ಕಳಿಸಿದ್ದಾರೆ. ಸೊ ಯಾವ ರೀತಿಯಾಗಿ ಕ್ಲಿಕ್ ಮಾಡಿದ್ರು ಅವರು ಅಂತ ನೋಡೋದಾದ್ರೆ, ಸೊ ಕಾವ್ಯ ಪುಟ್ಟ ಬಾಲಕಿ ಈಗ ಕಳಿಸಿರೋದು ನಾವು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಬಹಳ ಚಿಕ್ಕದಾಗಿ ಕಾಣ್ತಾ ಇದೆ ಬಹಳ ದೂರದಿಂದ. ಸೊ ಕಾವ್ಯ ಈ ರೀತಿಯಾಗಿ ಒಂದು ಸೆಲ್ಫಿಯನ್ನು ತೆಗೆದು ನಮಗೆ ವಾಟ್ಸ್ಆ್ಯಪ್ ಮಾಡಿದ್ದಾರೆ ಬೆಂಗಳೂರಿನಿಂದ.
ಸೊ ಈಗ ನೀವು ನೋಡ್ತಿರೋದಾದ್ರೆ ಮೊಬೈಲ್ ಕ್ಯಾಮ್ರಾದಲ್ಲಿ ಸಾಕಷ್ಟು ಚಿಕ್ಕದಾಗಿ ಕಾಣುತ್ತೆ. ಸದ್ಯಕ್ಕೆ ಆ ಒಂದು ಪಾಯಿಂಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಒಂದು ಫೋಟೋನ ಕಾವ್ಯ ಬೆಂಗಳೂರಿನಿಂದ ಕಳಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಮುಂದಾಕಿರುವಂತಹ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ವಿಧೇಯಕ ವಿರೋಧಿಸಿ ಭಾರತೀಯ ವೈದ್ಯಕೀಯ ಸಂಘಟನೆ ಇವತ್ತು ರಾಷ್ಟ್ರಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. 2,15,00,000 ವೈದ್ಯರು ಇವತ್ತು 2,15,000 ವೈದ್ಯರು ಇವತ್ತು ದೇಶದಾದ್ಯಂತ ಬಂದ್ ಮಾಡಿ ಕೆಲಸ ಇವತ್ತು ಮಾಡದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಈ ಒಂದು ಮುಷ್ಕರ ನಡೆಯುತ್ತೆ. ಕರ್ನಾಟಕದಲ್ಲೂ ಕೂಡ ಮುಷ್ಕರದ ಅಂಗವಾಗಿ ರಾಜ್ಯದ ಖಾಸಗಿ ವೈದ್ಯರು ಬೆಳಗ್ಗೆ 6 ಗಂಟೆಯಿಂದ ಹೊರರೋಗಿಗಳ ವಿಭಾಗ OPD ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ICU ಹಾಗೂ ಒಳರೋಗಿಗಳ ಸೇವೆ ಒದಗಿಸೋಕೆ ತೀರ್ಮಾನ ಮಾಡಲಾಗಿದೆ. ಸಂಜೆ 6 ಗಂಟೆ ಬಳಿಕ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ OPD ಸೇವೆ ಇರುತ್ತೆ. ಖಾಸಗಿ ನರ್ಸಿಂಗ್ ಹೋಮ್ ಮತ್ತು ಆಸ್ಪತ್ರೆಗಳಲ್ಲಿ OPD ಮುಚ್ಚುವುದಷ್ಟೇ ಅಲ್ಲದೆ ಕ್ಲಿನಿಕ್ಗಳು ತೆರೆಯದಂತೆ IMI ಮನವಿ ಮಾಡಿದೆ. ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೂ ತರಗತಿ ನಡೆಸದಂತೆ ತಿಳಿಸಿದೆ. ಹೀಗಾಗಿ ಶನಿವಾರ ಕ್ಲಿನಿಕ್ಗಳು ಹಾಗೂ ಖಾಸಗಿ ಕಾಲೇಜುಗಳು ಓಪನ್ ಆಗಿರೋದು ಡೌಟ್ ಆಗಿದೆ. MNCಗೆ ವಿರೋಧ ಯಾಕೆ ಅಂತ ನಾವು ನೋಡೋದಾದ್ರೆ MNC ಕಾಯ್ದೆ ವಿರೋಧಿಸಿ ಖಾಸಗಿ ವೈದ್ಯರ ಮುಷ್ಕರ ಇದು. ದೇಶದಾದ್ಯಂತ 2,15,000 ವೈದ್ಯರು ಕೆಲಸ ಮಾಡೋದಿಲ್ಲ. ಇವತ್ತು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಪ್ರತಿಭಟನೆ. ಅದೇ ರೀತಿಯಾಗಿ MNC ವಿಧೇಯಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸ್ವಾಯತ್ತೆ ಇರುವುದಿಲ್ಲ. ಈ ವಿಧೇಯಕ ಶ್ರೀಮಂತ ಮಕ್ಕಳಿಗಷ್ಟೇ, ಇನ್ನು ವೈದ್ಯಕೀಯ ಶಿಕ್ಷಣ ಪಡೆಯೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋದು ವೈದ್ಯರು ಆಸ್ಪತ್ರೆ ಮೆಡಿಕಲ್ ವಿದ್ಯಾರ್ಥಿಗಳನ್ನ ಹಿಡಿತದಲ್ಲಿಟ್ಟುಕೊಳ್ಳುವಂತ ಪ್ರಯತ್ನ ಎಂಬ ಆರೋಪ ಅವರು ಮಾಡ್ತಾ ಇದ್ದಾರೆ. ಇನ್ನು ಕಳೆದ 3 ದಿನಗಳಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿರುವಂತಹ DMK ಅಧ್ಯಕ್ಷ ಮಾಜಿ CM ಕರುಣಾನಿಧಿ ಅವರನ್ನ ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ರಕ್ತದೊತ್ತಡ ಅದೇ ರೀತಿಯಾಗಿ ಕಡಿಮೆ ಆಗಿರೋದ್ರ ಕಾರಣ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು. ಆಸ್ಪತ್ರೆ ICUನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಾ ಇದೆ. ಇನ್ನು ಕರುಣಾನಿಧಿ ಅವರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಅಪಾಯವಿಲ್ಲ ಅಂತ DMK ಮುಖಂಡ ಯರಾಜ ಅವರು ಕೂಡ ಇವತ್ತು ಬೆಳಗ್ಗೆ ತಿಳಿಸಿದ್ದಾರೆ. ಆಸ್ಪತ್ರೆಗೆ ಕರುಣಾನಿಧಿ ದಾಖಲಾಗ್ತಾ ಇದ್ದಂತೆ ಸುದ್ದಿ ತಿಳಿದಂತ DMK ಬೆಂಬಲಿಗರು ಕಾವೇರಿ ಆಸ್ಪತ್ರೆಯ ಬಳಿ ಜಮಾಯಿಸಿದ್ರು. ಇನ್ನು ಕರುಣಾನಿಧಿ ಆರೋಗ್ಯದ ಬಗ್ಗೆ ಕಾವೇರಿ ಆಸ್ಪತ್ರೆಯಿಂದ ಪತ್ರಿಕಾ ಪ್ರಕಟಣೆ ಕೂಡ ರಿಲೀಸ್ ಆಗಿದೆ. ಕರುಣಾನಿಧಿ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.